ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ಗೆ ಸಿಎಂ ಪತ್ರ ವಿಚಾರ ಸಿಎಂ ಪತ್ರ ಬರೆದ್ರೆ ಅದು ನಮಗೆ ಬಂದಿಲ್ಲ ಅಂತಾರೆ. ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಬರೆದಂತ ಪತ್ರ ಏನಾಯ್ತು ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಕಚೇರಿ ವಿದೇಶಾಂಗ ಕಚೇರಿಗೆ ತಿಳಿಸಿಲ್ಲ ಅಂತ ಆಯ್ತು. ಮೇ 21ಕ್ಕೆ ಪತ್ರ ಬಂದಿದೆ ಅಂತ ವಿದೇಶಾಂಗ ಸಚಿವರು ಹೇಳ್ತಾರೆ. ಸಿಎಂ ಅದಕ್ಕೂ ಹಿಂದೆಯೇ ಪತ್ರ ಬರೆದಿದ್ರು ಅಂತ ಗರಂ ಆಗ್ಬಿಟ್ಟಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಯಾತಕ್ಕೆ ಅವರು ಆ ರೀತಿ ಹೇಳಿದರು ಅಂದರೆ, ಪ್ರಧಾನಮಂತ್ರಿ ಕಚೇರಿ ವಿದೇಶಾಂಗ ಕಚೇರಿಗೆ ತಿಳಿಸಿಲ್ಲ ಅಂತ ಆಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಂಥ ಪತ್ರ ಏಪ್ರಿಲ್ ತಿಂಗಳಲ್ಲೇ ಬರೆದಿದ್ದಾರೆ. ಅದು ನಮಗೆ ಬಂದೇ ಇಲ್ಲ. 21ನೇ ತಾರೀಕು ಮೇ 21ಕ್ಕೆ ಬಂದಿದೆ ಅಂತೇಳಿ ವಿದೇಶಾಂಗ ಸಚಿವರು ಹೇಳ್ತಾರೆ ಅಂದರೆ, ಪ್ರಧಾನಮಂತ್ರಿಗಳ ಪತ್ರ ಏನಾಯಿತು? ಪ್ರಧಾನಮಂತ್ರಿಗಳ ಕಚೇರಿನಲ್ಲಿ ಅದಕ್ಕೆ ಯಾವುದು ಏನು ಬೆಲೆ ಸಿಗಲಿಲ್ವಾ? ಅಥವಾ ಅವರ ಕಚೇರಿಯಿಂದ ವಿದೇಶಾಂಗ ಸಚಿವಾಲಯಕ್ಕೆ ತಿಳಿಸಲಿಲ್ಲ? ಅಥವಾ ತಿಳಿಸಿದ್ದಿದ್ರೆ ಅವರು ಆ ರೀತಿ ಹೇಳ್ತಿರ್ಲಿಲ್ಲ. ತಿಳಿಸಿಲ್ಲ ಅಂತ ಈಗ ಸ್ಪಷ್ಟವಾಗುತ್ತೆ. ಅಂದರೆ ಯಾವ ರೀತಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಹೌದು, ಈಗ ಅವರಿಗೆ ಪಾಸ್ಪೋರ್ಟನ್ನು ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ತೆಗೆದ್ರೆ ಅವರು ಅನಿವಾರ್ಯವಾಗಿ ಬರಲೇಬೇಕಾಗ್ತದೆ. ಅವರಿಗೆ ಇಮ್ಯುನಿಟಿ ಇರೋದಿಲ್ಲ. ಅವರು ಆ ದೇಶದಿಂದ ಅವ್ರನ್ನ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ ಆ ದೇಶದಲ್ಲಿ. ಅದರಿಂದ ಅವ್ರು ಬರಲೇಬೇಕಾಗತ್ತೆ, ಬರ್ತಾರೆ. ಅದೇನು ನಾನು ಕೂಡ ಮಾಧ್ಯಮದಲ್ಲಿ